ಎ ಸಿ ವರ್ಕ್ ಆಗ್ತಾ ಇಲ್ಲ. ಎ ಸಿ ವರ್ಕ್ ಆಗ್ತಿಲ್ಲ. ಹಾಂ ಕೂಲ್ ಆಗ್ತಾ ಇಲ್ಲ. ರೈಟ್ ಬೈಟ್ ಆಗಿದ್ದು ಸ್ವಲ್ಪ ಮೇಜರ್ ನಾನು ಚೆಕ್ ಮಾಡಿಸ್ದೆ, ಬಟ್ ಬೇಡ ಅಂತ ಸರ್ವಿಸ್ಗೆ ತೊಗೊಂಡೆ ನಾನು. ಹೌದಾ? ಡೆಸ್ಕ್ ಹೋಗಿದೆ, ಫುಲ್ ಹೋಗಿದೆ. ಹಾಂ ಬರ್ತೀನಿ ಈ ಗಾಡಿ ತಗೊಂಡು ಬರ್ತೀನಿ ನನಗೆ ಬೇಗ ಹಾಕು. ರೈಟ್ ಬೈಟ್ ಆಗಿದೆ, ಏನೇನು ಕಟ್ಟಾಗಿದೆ ಚೆಕ್ ಮಾಡು. ಇದು ವೆಹಿಕಲ್ದು ವೈರ್ ಫುಲ್ಲು ರ್ಯಾಟ್ ಬಿಟ್ ಆಗಿದೆ. ನೋಡಬೇಕು ಎಷ್ಟಾಗುತ್ತೆ. ಎ ಬಿ ಎಸ್ದು ವೈರು, ಬ್ರೇಕ್ ವೈರ್ ಎಲ್ಲ ಕಟ್ ಮಾಡಿಬಿಟ್ಟಿದೆ. ಎ ಸಿನೂ ವರ್ಕ್ ಆಗ್ತಾ ಇಲ್ಲ, ಸ್ಟೇರಿಂಗ್ ವರ್ಕ್ ಆಗ್ತಾ ಇಲ್ಲ. ನೋಡೋಣ ಎಷ್ಟಾಗುತ್ತೆ. ಲಾಸ್ಟ್ ಟೈಮು ಆಗಿತ್ತು, ಹೆಂಗೋ ಮ್ಯಾನೇಜ್ ಆಯಿತು. ಏನು ಕಟ್ಟಾಗಿದೆ? ಅದು ಹಂಗೆ ಹಾಕ್ಬೋದಾ, ಚೇಂಜ್ ಮಾಡ್ಬೋದಾ? ಗಾಡಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಆಲ್ರೆಡಿ ಐಡೆಂಟಿಫೈ ಆಗಿದೆ ವೈರ್ ಎಲ್ಲಿ ಕಟ್ಟಿಸಿದೆ ಅಂತ. ಪ್ಲಸ್ ಜನರಲ್ ಸರ್ವಿಸ್ ಹೇಳಿದ್ದೀನಿ. ಎಲ್ಲ ಸೇರಿ 11,000 ಕೊಟೇಶನ್ ಕೊಟ್ಟಿದ್ದಾರೆ. ಪ್ಲಸ್ ವೈರ್ ಏನಾರು ಎಕ್ಸ್ಟ್ರಾ ಕಟ್ ಮಾಡಿದರೆ ಅದಕ್ಕೇನಿತ್ತು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಅದಕ್ಕೆ ರ್ಯಾಟ್ ಮೆಶ್ ಹಾಕ್ಸೋದು ಬೆಸ್ಟ್. ಆಗೊಂದು 5,000 ಮಕ್ಕ ನೋಡಿದ್ದಕ್ಕೆ ಈಗ ಅದೆಷ್ಟು ಪೆನಾಲ್ಟಿ ಬಿಡುತ್ತೋ ಗೊತ್ತಿಲ್ಲ. ಅದೇ ಗಾಡಿ. ಹಲೋ, ನೀವು ಚೆಕ್ ಮಾಡಬೇಕಾ? ಬೇರೆ ಏನಾರು ಇದಾಗಿದೆಯಾ? ಒಂದು ತೋರಿಸಿದ್ರು ವೈರ್ ಅವರು, ಎ ಬಿ ಎಸ್ ಕಟ್ಟಾಗಿರೋದು. ಅದು ಬಿಟ್ಟು ಬೇರೆ ಏನಾರು ಆಗಿದೆಯಂತೆ? ವೈಪರ್ ವಸ್ತು. ಓಕೆ, ಅದು ಪೈಪ್ ಅಲ್ಲ ಗಾಡಿದು. ವೆಯ್ಟ್ ಮಾಡ್ತಾ ಇದ್ದೆ, ಅವ್ರ ಕಡೆಯಿಂದ ಅಪ್ಡೇಟ್ಸ್ ಬಂದಿದೆ ವಾಟ್ಸಪ್ಪಲ್ಲಿ. ಗಾಡಿದು ರೈಟ್ ಬೆಟ್ ಏನೇನು ಮಾಡಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇಲಿಗಳು ತೊಗೊಂಡೋಗಿ ಅವ್ರದ್ದು ಮೆಟೀರಿಯಲ್ಸ್ನೆಲ್ಲ ಮುಂದೆ ಇದರಲ್ಲಿ ಇಟ್ಟಿರೋದು, ಬಿಚ್ಚಿದಾಗ ಇಷ್ಟು ಸಿಕ್ಕಿರೋದು. ಸೊ ಸರ್ವಿಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮುಗ್ದೋಗುತ್ತೆ, ತೊಗೊಂಡೋಗ್ಬಿಡ್ಬೋದು. ವೆಯ್ಟಿಂಗ್ ಏನು ಜಾಸ್ತಿ ಹೊತ್ತಿರಲ್ಲ. ಸೊ ಇಲ್ಲಿ ಎಲ್ಲ ಓಪನ್ ಆಗಿರುತ್ತೆ. ಓಪನ್ ಅಂದರೆ ನಾವು ಸರ್ವಿಸ್ ಮಾಡೋದಾಗ ಹೋಗಿ ವಿಸಿಟ್ ಮಾಡ್ಬೋದು. ಪ್ಲಸ್ ನಾವು ಲಾಂಚಿಂದನೂ ವಿಸಿಟ್ ಮಾಡ್ಬೋದು. ಏನೇ ಆದರೂ ಡೈರೆಕ್ಟಾಗಿ ಹೇಳ್ತಾರೆ. ಕೆಲವೊಬ್ಬರು ಸಣ್ಣ ಪುಟ್ಟ ಆಗಿದ್ರು ತುಂಬ ಆಗಿದೆ ಹಂಗೆ ಹಿಂಗೆ ಅಂತ ಏನು ಜಾಸ್ತಿ ಎಕ್ಸ್ಟ್ರಾ ಹೇಳಿ ಬಿಲ್ ಮಾಡಲ್ಲ. ಜೆ ಪಿ ನಗರ 3rd ಫೇಸಲ್ಲಿ ಇರೋದು. ಓಕೆ, ನೋ ಪ್ರಾಬ್ಲಮ್. ಓಕೆ ಓಕೆ. ಫೋಟೋ ಕಳಿಸಿದ್ರು. ಬೇರೆ ಇನ್ನೇನಾರು ಇದಾಗಿದೆಯಾ?
ಇದು ಪೈಪು ಪೈಪ್ ಫುಲ್ ಒಳಗಡೆ ಫುಲ್ಲು ಹೋಗಿದೆ. ಫುಲ್ ಚೇಂಜ್ ಮಾಡಬೇಕಾ? ಚೇಂಜ್ ಮಾಡಿ ಆಯ್ತು. ಇವಾಗ ಹೊರ್ತಕ್ಕೆ ಹಳೇದು ಯಾವುದು ಪೈಪ್ ಅದು? ಹಳೇದು ಏನಿದ್ದಿಲ್ಲ. ಏನೂ ಇರಲಿಲ್ಲ, ಕಟ್ ಮಾಡಿಬಿಟ್ಟಿತ್ತಾ? ಅದು ಬಿಟ್ಟರೆ ಬೇರೆ ಏನಾರ ABS ವೈರಿಂಗ್ ಮಾಡಿದೆ. ಹಾಂ, ಮಾಡಿದ್ದೀನಿ. ಅದರಿಂದನೇ ಸ್ಟೈರಿಂಗ್ ಇದಾಗ್ತಿತ್ತು, ಪ್ರಾಬ್ಲಮ್ ಆಗ್ತಿದ್ದು. ಬಟ್ ಬೇರೆ ಗಾಡಿಗಳು ಸೇಮ್ ABS ಪ್ರಾಬ್ಲಮ್ ಬಂದರೆ ಸ್ಟೈರಿಂಗ್ ಇದಾಗುತ್ತಾ? ಸ್ಕೋಡಾ ಗಾಡೀಲಿ ಆ ಥರ ಆಗಲ್ವಲ್ಲ? ಆಗುತ್ತಾ? ಇದರಲ್ಲಿ ಆ ಥರ ಆಗುತ್ತೆ. ಆಟೋಮೆಟಿಕ್ಕಿಗೂ ಮ್ಯಾನ್ಯುವಲ್ಗೂ ಆಟೋಮೆಟಿಕ್ ವೆಹಿಕಲ್ ಏನಾದ್ರು ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಗೇರ್ ಬಾಕ್ಸ್ಗಳು. ಹಾಂ, ಸೊ ಮ್ಯಾನ್ಯುವಲ್ಲೇ ಜಾಸ್ತಿ ಬರುತ್ತೆ ಪ್ರಾಬ್ಲಮ್. ಸೆಮಿ ಆಟೋಮೆಟಿಕ್ಕು ಈ ಥರ ಸೆಮಿ ಆಟೋಮೆಟಿಕ್ಕು SMT. ಹಾಂ, ಎಲ್ಲ ಪ್ರಾಬ್ಲಮ್ ಸೇಮೇನಾ? ಹಾಂ, ಗೇರ್ ಬಾಕ್ಸ್ ಪ್ರಾಬ್ಲಮಾ? ಸ್ಕೆಚ್ ಪ್ಲೇಟ್ ಎಲ್ಲ ಗಾಡಿಗೂ 5 ಲೀಟ್ರೇನಾ ಇಂಜಿನ್ ಆಯಿಲು? ಇಂಜಿನ್ ಆಯಿಲ್ ಎಲ್ಲ ಗಾಡಿಗೂ 5 ಲೀಟ್ರೇನಾ? ಇಲ್ಲ, ಇದಕ್ಕೆ 3.4 ಬರುತ್ತೆ, ಇದಕ್ಕೆ 4.2 ಬರುತ್ತೆ. ಓಕೆ. ಡೀಸೆಲ್ ಇಂಜಿನ್ ಆದರೆ ಡೀಸೆಲ್ ಇಂಜಿನ್ ಆದರೆ ಸೇಮೇನಾ? ಹಾಂ, ಡೀಸೆಲ್. ಇಲ್ಲ, ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಮಾಡಬೇಕು. ಹಾಂ, 14,221. ಹ್ಞೂ,
ಟೋಟಲ್ 14,221. ಅಪ್ಪ, ಒಂದು ಇದು ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಕಟ್ಟಬೇಕಾಗಿರೋದು ಬಂತು.